ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 5ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪನ ವಂಶ ನಿರೂಪಣೆ, ಧರ್ಮದೇವನ ವಂಶವರ್ಣನೆ, ತುಷಿತಾದಿ ದೇವತೆಗಳ ಅವತಾರ, ಆದಿತ್ಯ ದೇವತೆಗಳ ಉತ್ಪತ್ತಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಭೇದವಿಲ್ಲ ಎಂಬಿವೆ ಮೊದಲಾದ ವಿಷಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಏಕರೂಪಿಯಾದ ಪರಮಪುರುಷನು ಒಬ್ಬನೇ ಆದರೂ 3 ರೂಪಗಳಿಂದ ಪ್ರಜೆಗಳನ್ನು ಮೋಹಗೊಳಿಸುವನು. ಪ್ರಜೆಗಳು ಈ 3 ರೂಪಗಳ ಮಧ್ಯದಲ್ಲಿಯೇ ಸಿಕ್ಕಿಕೊಂಡು ಸಂಚರಿಸುವರು. ವಿಚಾರವನ್ನು ಪರೀಕ್ಷೆಯನ್ನು ಮಾಡುವ ಜ್ಞಾನಿಗಳು ಭಗವದ್ವಿಷಯದಲ್ಲಿ ಆಸಕ್ತರಾಗಿ ರೂಪ ವಿಶೇಷಗಳನ್ನು ತಿಳಿಯದವರಾಗಿರುವರು. ಇದು ಉತ್ತಮವಾಗಿದೆ, ಇದು ಶ್ರೇಷ್ಠವಲ್ಲವೆಂದು ಭೇದವಾದಿಗಳು ಹೇಳುವರು. ಹೀಗೆ ಈ ತ್ರಿಮೂರ್ತಿಗಳು ರಾಕ್ಷಸರನ್ನು, ಪಿಶಾಚಗಳನ್ನು, ಪುರುಷರನ್ನು ಪ್ರವೇಶಿಸುವರು. ಬ್ರಹ್ಮದೇವನಾದರೂ ಏಕರೂಪನಾಗಿಯೂ ಭಿನ್ನ ರೂಪನಾಗಿಯೂ ಇರುವನು. ಅಂತಹ ಬ್ರಹ್ಮದೇವನು ಸತ್ವರಜಸ್ತಮೋ ಗುಣಗಳಿಂದಲೂ ತನ್ಮಾತ್ರೆಗಳಿಂದಲೂ ಕೂಡಿರುವ ಶರೀರಗಳಿಂದ ಪ್ರಜೆಗಳನ್ನು ಮೋಹಗೊಳಿಸಿರುವನು. ಆ 3ರಲ್ಲಿ ಒಬ್ಬನು ಅವತರಿಸಿದರೆ ಮಿಕ್ಕವರೂ ಕೂಡ ಈ ಭೂಮಿಯಲ್ಲಿ ಅವತರಿಸುವರು. ಹೀಗೆ 3 ಏಕಾಭಿಪ್ರಾಯವುಳ್ಳವರಾಗಿರುವರು. ಒಬ್ಬನು ಪೂಜಿತನಾದರೆ 3 ಪೂಜಿಸಲ್ಪಡುವರು. ಆದುದರಿಂದ ಈ 3 ದೇವತೆಗಳು ನಿರಂತರ ಸಂಬಂಧರಾಗಿರುವರು. ಇದರಂತೆಯೇ ಏಕತ್ವ ಬಹುತ್ವಗಳು, ಸಂಖ್ಯಾಸಂಖ್ಯೆಗಳು, ಗಮನಾಗಮನಗಳು ಅವರಲ್ಲಿ ಸಹಜಗಳಾಗಿರುವವು. ಆದುದರಿಂದ ಅವರಲ್ಲಿ ಏಕತ್ವ ಬಹುತ್ವಾದಿಗಳನ್ನು ತಿಳಿಯಲು ಯಾರಿಗೆ ಸಾಮರ್ಥ್ಯವಿರುವುದು,
ಯಾರಿಗೂ ಶಕ್ತಿ ಇಲ್ಲ. ಆದುದರಿಂದ ತ್ರಿಗುಣಾತ್ಮಕವಾದ ಈ ಜಗತ್ತಿನಲ್ಲಿ ಆ ಭಗವಂತನು ಒಬ್ಬನೇ ಪ್ರಜೆಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು. ಕೇವಲ ಶುದ್ಧ ಸತ್ವರೂಪವಾದ ಮೋಕ್ಷದಲ್ಲಿ ಪರಮಾತ್ಮನೊಬ್ಬನೇ ಪ್ರಕಾಶಿಸುವನು. ಮಹಾತ್ಮನಾದ ಶ್ರೀಮನ್ನಾರಾಯಣನೊಬ್ಬನೇ ರುದ್ರ, ಬ್ರಹ್ಮ, ಇಂದ್ರ, ಲೋಕಪಾಲಕರು, ಋಷಿಗಳು, ಮುನಿಗಳು, ದಾನವರು, ದೇವತೆಗಳು ಇವರ ರೂಪಗಳಾಗಿ ಕಾಣುವನೆಂದು ಬ್ರಾಹ್ಮಣರು ದೇವನಾದ ಶ್ರೀಹರಿಯನ್ನು ಹೊಗಳುವರು. ಪ್ರಜಾಪತಿಯ ಸಂಬಂಧವಾದ ಶರೀರ, ವಿಷ್ಣು ಸಂಬಂಧಿಯಾದ ತನು ಇವುಗಳು ಯಾವುವಿವೆಯೋ ಅವುಗಳು ಪ್ರತಿ ಮನ್ವಂತರಗಳಲ್ಲಿಯೂ ಪ್ರತಿ ಕಲ್ಪಗಳಲ್ಲಿಯೂ ಪುನಃ ಪುನಃ ಅವತರಿಸುತ್ತವೆ. ಆ ಮೂರ್ತಿಗಳು ಅವತರಿಸುವಾಗ ಶಕ್ತಿ, ಯಶಸ್ಸು, ಬುದ್ಧಿ, ಜ್ಞಾನ, ಬಲ ಇವುಗಳಿಂದ ಕೂಡಿಯೇ ಸಮವಾಗಿಯೇ ಇರುತ್ತವೆ. ಯಾವ ರೂಪಗಳಲ್ಲಿ ಈ ಅಂಶಗಳು ಇರುತ್ತವೆಯೋ ಆ ರೂಪಗಳು ತೇಜಸ್ಸೇ ಮೊದಲಾದವುಗಳಿಂದ ಒಂದೇ ಸಮನಾಗಿರುವವು. ಈ ವಿಷಯಗಳನ್ನು ತಿಳಿಸುವೆನು, ಕೇಳಿರಿ. ಅವುಗಳಲ್ಲಿ ರಜೋಗುಣ ಸಂಬಂಧಿಯಾದ ಬ್ರಹ್ಮನ ಅಂಶದಿಂದ ಮರೀಚಿ ಪುತ್ರನಾದ ಕಶ್ಯಪನು ಜನಿಸಿದನು. ತಮೋಗುಣ ಸಂಬಂಧಿಯಾದ ಆ ದೇವನ ಅಂಶದಿಂದ ರುದ್ರನಾಗಿ ಅವತರಿಸಿ ಪ್ರಜೆಗಳನ್ನು ಸಂಹರಿಸುವನು. ಸತ್ವಗುಣ ಸಂಬಂಧಿಯಾದ ಪುರುಷನ ಅಂಶದಿಂದ ವಿಷ್ಣುವಾಗಿ ಜನಿಸಿ ಪ್ರಜಾಪಾಲನೆಯನ್ನು ಮಾಡುವನು. ಮೂರು ಲೋಕದಲ್ಲಿಯೂ ಪರಮಪುರುಷನ ಅಂಶಗಳಿಂದ ಈ ಮೂರು ರೂಪಗಳು ಅವತರಿಸುತ್ತವೆ. ಅವುಗಳಲ್ಲಿ ತಮೋಗುಣಯುಕ್ತನಾದ ರುದ್ರದೇವನು ಅವತರಿಸಿ ಕಾಲರೂಪಿಯಾಗಿ ಪ್ರಜೆಗಳನ್ನು ಸಂಹಾರ ಮಾಡುವನು. ಪ್ರಳಯ ಕಾಲವು ಸಂಭವಿಸಲು ಸೂರ್ಯನು ಸಪ್ತ ರಶ್ಮಿಗಳಿಂದ ಆದಿತ್ಯನಾಗಿ ಅವತರಿಸಿ ಮೂರು ಲೋಕಗಳನ್ನು ತನ್ನ ರಶ್ಮಿಗಳಿಂದ ದಹಿಸುವನು. ನಾಮ ರೂಪಗಳು ವಿಪರ್ಯಯವಾಗಿ ವಿಷ್ಣು ರೂಪದಿಂದ ಅವತಾರ ಮಾಡಿದಾಗ ಪ್ರಜೆಗಳನ್ನು ಪರಿಪಾಲಿಸುವನು. ಹೀಗೆ ಭಗವಂತನು ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮರೂಪವನ್ನು, ರಕ್ಷಿಸುವಾಗ ವಿಷ್ಣು ರೂಪವನ್ನು, ಸಂಹರಿಸುವಾಗ ರುದ್ರರೂಪವನ್ನು ಹೊಂದುವನು. ಸತ್ವಗುಣ ಪ್ರಾಚುರ್ಯದಿಂದ ಪರಮಪುರುಷನು ವಿಷ್ಣುರೂಪಿಯಾಗಿ ಯಾವಾಗ ಅವತರಿಸಿದನೋ ಆಗ ಅಂತಹ ವಿಷ್ಣುವಿನ ಅಂಶದಿಂದ ಸ್ವಾಮಿಯಾದ ದೇವನು ಸ್ವಯಂಭುವ ಮನ್ವಂತರದಲ್ಲಿ ಅಕೂತಿ ದೇವಿಯಲ್ಲಿ ಅವತರಿಸಿ ಮಹತ್ಕಾರ್ಯವನ್ನು ಮಾಡಿದನು. ಅನಂತರ ಸ್ವಾಮಿಯಾದ ಶ್ರೀಹರಿಯು ಪುನಃ ಸ್ವಾರೋಚಿಷ ಮನ್ವಂತರವು ಪ್ರಾಪ್ತವಾಗಲು ತುಷಿತಾದೇವಿಯಲ್ಲಿ ಉತ್ಪನ್ನನಾಗಿ ತುಷಿತರೊಡನೆ ಅತೀತನಾದನು. ಪುನಃ ಔತ್ತಮ ಮನ್ವಂತರವು ಬರಲು ತುಷಿತನಾಮಕ ಭಗವಂತನು ವಶವರ್ತಿಗಳಿಂದ ಸಂಭೂತನಾಗಿ ವಶವರ್ತಿ ನಾಮಕ ಹರಿಯಾಗಿ ಅವತರಿಸಿದನು. ಆಗ ಹರಿಯು ಸುರೋತ್ತಮರಾದ ಸತ್ಯರೊಡನೆ ಸತ್ಯಾದೇವಿಯಲ್ಲಿ ಸತ್ಯನಾಮಕವಾಗಿ ಅವತರಿಸಿದನು. ಪುನಃ ತಾಮಸ ಮನ್ವಂತರವು ಪ್ರಾಪ್ತವಾಗಲು ಹರಿಗಳೊಡನೆ ಕೂಡಿ ಶ್ರೀಹರಿಯು ಅವತಾರ ಮಾಡಿದನು. ಪುನಃ ಚಾರಿಷ್ಣವ ಮನ್ವಂತರವು ಪ್ರಾಪ್ತವಾಗಲು ದೇವನಾದ ಆ ಹರಿಯು ಆಭೂತ ರಜಸ್ಕರೊಡನೆ ವೈಕುಂಠದಲ್ಲಿ ವೈಕುಂಠ ನಾಮಕನಾಗಿ ಹುಟ್ಟಿದನು. ವೈವಸ್ವತ ಮನ್ವಂತರವು ಪ್ರಾಪ್ತವಾಗಲು ಧರ್ಮರೂಪಿಯಾದ ನಾರಾಯಣನು ಸಾಧ್ಯನಾಮಕ ದೇವತೆಗಳೊಡನೆ ಸಾಧ್ಯನಾಮಕನಾಗಿ ಅವತರಿಸಿದನು. ನಾರಾಯಣನೇ ಸಾಧ್ಯನಾಮಕನಾಗಿ ಹುಟ್ಟಿದನು. ಸ್ವಾಮಿಯಾದ ವಿಷ್ಣುವು ಮರೀಚಿ ಪುತ್ರನಾದ ಕಶ್ಯಪನಿಂದ ಅದಿತಿ ದೇವಿಯಲ್ಲಿ
ವಾಮನ ರೂಪದಿಂದ ಅವತರಿಸಿದನು. ಹೀಗೆ ಅವತರಿಸಿದ ತರುವಾಯ ಆ ಮಹಾವಾಮನನು 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿ ದೇವೇಂದ್ರನಿಗೂ ದೇವತೆಗಳಿಗೂ ಆ ದೈತ್ಯರ ರಾಜ್ಯವನ್ನು ಕೊಟ್ಟನು. ಈ ರೀತಿಯಾಗಿ 7 ಮನ್ವಂತರಗಳಲ್ಲಿಯೂ ಶ್ರೀ ಭಗವಂತನು 7 ಸಲ ಅವತರಿಸಿ ಪ್ರಜಾಪಾಲನೆಯನ್ನು ಮಾಡಿದನು. ಈ 7 ಮನ್ವಂತರಗಳಲ್ಲಿಯೂ ಭಗವಂತನು ಅವತರಿಸುವನು. ಹೀಗೆ ವಾಮನ ರೂಪಿಯಾದ ಭಗವಂತನಿಂದ 3 ಲೋಕಗಳು ಪ್ರವೇಶಿಸಲ್ಪಟ್ಟುದರಿಂದ ಈ ಜಗತ್ತು ವಿಷ್ಣು ನಾಮಕವಾಗಿದೆ. 3 ಲೋಕಗಳನ್ನು ಪ್ರವೇಶ ಮಾಡಿರುವುದರಿಂದ ಶ್ರೀಹರಿಯು ವಿಷ್ಣುವೆಂದು ಪ್ರಖ್ಯಾತನಾದನು. ವಿಷಪ್ರವೇಶನೆ ಎಂಬ ಧಾತುವಿನಿಂದ ವಿಷ್ಣುವೆಂಬ ಶಬ್ದವು ಉತ್ಪನ್ನವಾಗಿದೆ. ಹೀಗೆ ಮಹಾತ್ಮನಾದ ಪರಬ್ರಹ್ಮನಿಗೂ ವಾಮನನಿಗೂ ಮೂಲ ರೂಪದಿಂದ ಐಕ್ಯವನ್ನು, ಅವತಾರ ರೂಪದಿಂದ ಭಿನ್ನತೆಯನ್ನು, ಗುಣೇಶ್ವರ್ಯಾದಿಗಳಲ್ಲಿ ವೈಶಿಷ್ಟ್ಯವನ್ನು ಜ್ಞಾನಿಗಳು ತಿಳಿಯಬೇಕು. ಈ ಜಗತ್ತಿನಲ್ಲಿ ದೇವಾಂಶಗಳಿಂದ ಯಾವ ದೇವತೆಗಳು ಅವತರಿಸಿರುವರೋ ಆಯಾ ದೇವತೆಗಳ ತೇಜಸ್ಸು, ಬುದ್ಧಿ, ಜ್ಞಾನ, ಬಲ ಇವುಗಳಿಗೆ ಸಮನಾಗಿಯೇ ಅವತರಿಸುವರು. ಅವರ ಅನುಗ್ರಹವು ಅವತಾರ ಪುರುಷರಲ್ಲಿ ಸಂಪೂರ್ಣವಾಗಿರುವುದು. ಈ ಲೋಕದಲ್ಲಿ ಯಾವ ಯಾವ ದೇವಾದಿಗಳು ಮಹಾ ತೇಜಸ್ವಿಯಾಗಿಯೂ ಮಹದೈಶ್ವರ್ಯ ಉಳ್ಳದ್ದಾಗಿಯೂ ಕಾಂತಿಯುತರಾಗಿಯೂ ಇರುತ್ತಾರೆಯೋ ಅವರೆಲ್ಲರೂ ವಿಷ್ಣುವಿನ ಅಂಶಗಳಿಂದ ಜನ್ಯರಾಗಿರುವರೆಂದು ಎಲ್ಲರೂ ತಿಳಿಯಬೇಕು. ಕೆಲವು ಶಕ್ತಿಮಂತರಾದ ಪುರುಷರು ವಿಷ್ಣುವಿನ ಅಂಶದಿಂದ ಜನ್ಯರಾಗಿರುವರೆಂದೂ ಕೆಲವರು ಅನ್ಯಾಂಶದಿಂದ ಉದ್ಭವಿಸಿರುವರೆಂದೂ ಹೇಳುವರು. ಮಹಾತ್ಮರು ಹೀಗೆ ವಿವಾದ ಮಾಡುವ ಜನರನ್ನು ನೋಡಿ ಬುದ್ಧಿವಾದವನ್ನು ಹೇಳುವರು. ಮನಸ್ಸಿಗೂ ಚೇತಸ್ಸಿಗೂ ಹೇಗೆ ಭೇದವಿಲ್ಲವೋ ಹಾಗೆ ಆ ದೇವತೆಗಳಿಗೆ ಭೇದವಿಲ್ಲವೆಂಬುದಾಗಿ ಹೇಳುವರು. ಹೀಗೆ ತಿಳಿದರೆ ಪರಮಾತ್ಮನ ಅನುಗ್ರಹವಾಗುವುದು. ಆಗ ಅವರು ಕ್ಷೇತ್ರಜ್ಞರಾಗುವರು. ಹೀಗೆ ಈಶ್ವರನೊಬ್ಬನೇ ತನ್ನಲ್ಲಿರುವ ಮಹತ್ತಾದ ಪ್ರಭು ಶಕ್ತಿಯಿಂದ ಅನೇಕ ರೂಪವನ್ನು ಧರಿಸುವನು. ಹೀಗೆ ಪರಮಾತ್ಮನೊಬ್ಬನೇ ತನ್ನ ಮಹಾಶಕ್ತಿಯಿಂದ ನಾನಾ ರೂಪಗಳನ್ನು ಹೊಂದಿ ಪುನಃ ಏಕರೂಪವನ್ನು ಪಡೆಯುವನು. ಸಕಲವಾದ ಮನ್ವಂತರಗಳಲ್ಲಿಯೂ ದೇವತೆಗಳ ಪ್ರಭೇದದಿಂದ ತೇಜೋವಂತರಾದ ಸ್ಥಾವರ ಜಂಗಮಾತ್ಮಕ ಪ್ರಜೆಗಳು ಹುಟ್ಟುತ್ತಾರೆ. ಸರ್ಗಾದಿಯಲ್ಲಿ 1 ಸಲ ಉತ್ಪನ್ನರಾದ ದೇವತೆಗಳು ಕೊನೆಯ ತನಕ ಇರುವುದರಿಂದ ಪ್ರಶಂಸನೀಯರಾಗಿರುವರು. ಪ್ರತಿಯೊಂದು ಕಲ್ಪಗಳ ಕೊನೆಯಲ್ಲಿಯೂ ರುದ್ರನಾಮಕನಾದ ಭಗವಂತನು ಪ್ರಜೆಗಳನ್ನು ಸಂಹರಿಸುವನು. ಈ ರೀತಿಯಾಗಿ ದೇವತೆಗಳು ತಮ್ಮ ಯೋಗ ಮಹಿಮೆಗಳಿಂದ ಪ್ರಜೆಗಳನ್ನು ಮೋಹಗೊಳಿಸುತ್ತಾ ತಾವು ಅವತರಿಸುವರು. ಸ್ವತಂತ್ರರಾದ ಆ ದೇವತೆಗಳು ತಮ್ಮ ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿಯಿಂದ ಸಂಚರಿಸುತ್ತಾ ಪ್ರಜೆಗಳನ್ನು ಮೋಹಗೊಳಿಸುವರು. ಹೀಗೆ ಮೋಹಪಡಿಸುವುದರಿಂದ ಅವರಿಗೆ ದೋಷ ಪ್ರಸಕ್ತಿಯಾಗಲಿ ವಿವೇಕ ಶೂನ್ಯತೆಯಾಗಲಿ ಇರುವುದಿಲ್ಲ. ದೇವತೆಗಳು ಭೂತ ಪ್ರೇತ ಪಿಶಾಚಗಳಾಗಿ ಹುಟ್ಟುವರು ಎಂದು ಹೇಳುವವರು ದುಷ್ಟರಾಗಿರುವರು. ಭೂತಾದಿಗಳಲ್ಲಿರುವ ಶಕ್ತಿ ಸಾಮರ್ಥ್ಯಾದಿಗಳು ದೇವದತ್ತವಾಗಿವೆಯೆಂದು ಮಧ್ಯಮರು ಹೇಳುವರು. ಭೂತಾದಿ ಸರ್ವ ಪ್ರಾಣಿಗಳನ್ನು ಸೃಷ್ಟಿ ಮಾಡುವವರೇ ದೇವತೆಗಳೆಂದು ಮಹಾತ್ಮರು ಹೇಳುವರು. ಮನುಷ್ಯರು ದೃಢವಾದ
ಪ್ರಾಕ್ತನ ಸಂಸ್ಕಾರದಿಂದಲೂ ಲೋಕ ಪ್ರವಾದದಿಂದಲೂ ಚತುರ್ವಿಧ ಇಂದ್ರಿಯಗಳಿಂದಲೂ ಶ್ರೀ ಭಗವದ್ವಿಷಯಕವಾದ ಯಥಾರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ. ಪೂರ್ವದಲ್ಲಿ ಅನ್ಯಾಪದೇಶವಾಗಿ ನಿರೂಪಿಸಿರುವ ಕಾಲಾಂತರಗತವಾದ ವಿಷಯಗಳು ಯಥಾರ್ಥವಾಗಿದ್ದರೂ ಜನರು ಕಾಮ ಕ್ರೋಧಾದಿಗಳಿಂದ ಅವನ್ನು ನಿಜವೆಂದು ತಿಳಿಯಲಾರರು, ನಂಬುವುದಿಲ್ಲ. ಯಾವ ಭಗವಂತನು ಸಕಲ ಶಾಸ್ತ್ರ ಪ್ರತಿಪಾದ್ಯನೋ, ಯಾವನು ಅಪ್ರಧಾನನಾಗಿದ್ದರೂ ಮುಖ್ಯ ಪ್ರೇರಕನೋ ಮತ್ತು ಮನಸ್ಸಿಗೂ ಸಕಲ ಕರ್ಮಗಳಿಗೂ ನಿಯಾಮಕನೋ, ಸತ್ಕುಲ ಪ್ರಸೂತತೆಯಿಂದ ಯಾವನು ಮಹಾತ್ಮನಾಗಿರುವನೋ ಅಂತಹ ಭಗವಂತನೇ ಶಾಸ್ತ್ರಜ್ಞರಾದ ಮಹಾತ್ಮರಿಂದಲೂ ಪೂರ್ವೋಕ್ತಗಳಾದ ಚತುರ್ವಿಧ ಕಾರಣಗಳಿಂದಲೂ ವರ್ಣಿಸಲ್ಪಡುತ್ತಾನೆ. ಶ್ರೀ ಭಗವಂತನ ಸಂಪೂರ್ಣ ಮಹಿಮೆಗಳನ್ನು ಕಾಮ ಕ್ರೋಧಾದ್ಯುಪೇತವಾದ ಪುರುಷನು ತಿಳಿಯಲು ಅಶಕ್ತನಾಗಿರುವನು. ಈ ವಿಷಯದಲ್ಲಿ ಮಹಾತ್ಮರು ಯೋಗೇಶ್ವರನಾದ ಭಗವಂತನ ವಿಷಯದಲ್ಲಿ ಈ ಎರಡು ಮಾತುಗಳನ್ನು ಉದಾಹರಿಸುವರು. ಮಹಾತ್ಮನಾದ ಶ್ರೀ ಭಗವಂತನು ಸೃಷ್ಟಿ ಮಾಡಲಿಚ್ಛಿಸಿ ಯೋಗ ಮಹಿಮೆಯಿಂದ ತನ್ನುದುಗತವಾದ ಸರ್ವ ಪ್ರಾಣಿಗಳನ್ನು ಸೃಷ್ಟಿಸಿ ಅವುಗಳೊಡನೆ ವಿಹರಿಸುವನು. ಹೀಗೆ ಉಗ್ರ ತಪಸ್ಸುಗಳನ್ನು ಮಾಡಿ ಸೃಷ್ಟವಾದ ಸಮಸ್ತ ಚರಾಚರ ವಸ್ತುಗಳನ್ನೂ ಪ್ರಳಯ ಕಾಲದಲ್ಲಿ ಸೂರ್ಯನು ತನ್ನ ಕಿರಣಗಳನ್ನು ಜಗತ್ತಿನಲ್ಲಿ ಹರಡಿ ಪುನಃ ಅಸ್ತಮಯ ಸಮಯದಲ್ಲಿ ಸ್ವೀಕರಿಸುವಂತೆ ಸೂರ್ಯ ಕಿರಣಗಳು ಜಲವನ್ನು ಸ್ವೀಕರಿಸಿ ಪುನಃ ಮಳೆಯನ್ನು ಸುರಿಸುವಂತೆ ಸಂಹರಿಸುವನು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಕಶ್ಯಪೀಯ ಪ್ರಜಾಸರ್ಗೋ ನಾಮ ಪಂಚಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 6ನೆಯ ಅಧ್ಯಾಯವಾದ ಕಶ್ಯಪ ಮುನಿಯ ಪ್ರಜಾಸೃಷ್ಟಿ, ಜಯಾದಿ ದೇವತೆಗಳ ಸೃಷ್ಟಿ, ಬ್ರಹ್ಮದೇವನ ಶಾಪ, ಪುನಃ ಎಲ್ಲ ಮನ್ವಂತರಗಳಲ್ಲಿಯೂ ಅವರ ಜನನ, ಹಿರಣ್ಯಕಶಿಪಾದಿ 3 ಕೋಟಿ ದೈತ್ಯರ ಉತ್ಪತ್ತಿ, ದೇವ ದೈತ್ಯರ ಯುದ್ಧ, ದಿತಿದೇವಿಯಲ್ಲಿ 49 ಮರುತ್ತುಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.